ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಬಾಣಂತಿಯರ ಸಾವಿನ ಪ್ರಕರಣ ಈಗ ಒಂದು ಆಘಾತಕಾರಿ ಸುದ್ದಿಯೂ ಕೂಡ ಹೊರಕ್ಕೆ ಬಂದಿದೆ. ಒಂದೇ ದಿನ ಸಿಸೇರಿಯನ್ ಆಗಿದ್ದ 7 ಮಂದಿಯಲ್ಲಿ 4ರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಾಯಿತು. ಈಗ ಒಂದು ಆಘಾತಕಾರಿ ವಿಚಾರ ಕೂಡ ಹೊರಕ್ಕೆ ಬಂದಿದೆ. ಒಂದೇ ದಿನ ಸಿಸೇರಿಯನ್ ಆಗಿದ್ದಂತಹ 7 ಮಂದಿಯ ಪೈಕಿ 4ರು ಮೃತರಾಗಿದ್ದಾರೆ. ಇನ್ನುಳಿದ 3ರಿಗೆ ಭಯಾನಕ ಇಲಿ ಜ್ವರ ಪತ್ತೆಯಾಗಿದೆ. ಇಲಿ ಜ್ವರಕ್ಕೆ ಸಿಕ್ಕು 3 ಬಾಣಂತಿಯರು ತತ್ತರಿಸಿದ್ದಾರೆ. ಇಲಿ ಜ್ವರಕ್ಕೆ ತುತ್ತಾಗಿದ್ದ ಬಾಣಂತಿಯರು ಇದೀಗ ಚೇತರಿಸಿಕೊಂಡಿದ್ದಾರೆ. ಬಿಮ್ಸ್ ಆಸ್ಪತ್ರೆಯ ವೈದ್ಯರ ಸತತ ಪ್ರಯತ್ನದ ಫಲವಾಗಿ ಬಾಣಂತಿಯರು ಸೇಫ್ ಆಗಿದ್ದಾರೆ. ಸುಮಲತಾ, ಮಹಾಲಕ್ಷ್ಮಿ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಸುಮನಾ ಎಂಬುವರಿಗೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗಿದೆ. ಯಾಕೆ ಈ ತರ ಸೀರಿಯಸ್ ಆಗ್ತಿದ್ದಾರೆ ಅಂತ ಅವರ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿದಾಗ ಇಲಿ ಜ್ವರ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ 7 ಬಾಣಂತಿಯರು ತೀವ್ರ ಅಸ್ವಸ್ಥರಾಗಿದ್ದರು. ಅದರಲ್ಲಿ 4 ಜನ ಮೃತಪಟ್ಟಿದ್ರು. ಆದರೆ ಅದೇ ದಿನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ 3 ಜನ ಬಾಣಂತಿಯರಲ್ಲಿ ಇಲಿ ಜ್ವರ ಕಾಣಿಸಿಕೊಂಡಿತ್ತು ಅನ್ನುವಂಥ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಆದರೆ ಅದೃಷ್ಟವಶಾತ್ ಆ ಎಲ್ಲ ಬಾಣಂತಿಯರು ಸಹಿತ ಈಗಾಗಲೇ ಗುಣಮುಖರಾಗಿದ್ದಾರೆ, ಚೇತರಿಸಿಕೊಂಡಿದ್ದಾರೆ. ಅದರಲ್ಲಿ 2 ಡಿಸ್ಚಾರ್ಜ್ ಆದರೆ ಇನ್ನೊಬ್ಬರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಹಾಗಾದ್ರೆ ಇಲಿ ಜ್ವರ ಅಂದ್ರೇನು, ಇಲಿ ಜ್ವರದ ಆತಂಕ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಬಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಆಗಿರ್ತಕ್ಕಂಥ ಗಂಗಾಧರ್ ಗೌಡ್ರ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ 3 ಬಾಣಂತಿಯರಲ್ಲಿ ಇಲಿ ಜ್ವರ ಬಂದಿತ್ತು ಅನ್ನುವಂಥದ್ದು ಸರ್, ಯಾರ್ಯಾರಿಗೆ ಮತ್ತು ಯಾವ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡಿದ್ರೆ, ತಪಾಸಣೆ ಮಾಡಿದ್ರಿ ಅಂತ ಸರ್? ನಮಗೆ ಜಿಲ್ಲಾಸ್ಪತ್ರೆಯಿಂದ ಸುಮಾರು 7 ಜನ ಸಿಸೇರಿಯನ್ ಆದ ನಂತರ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಂದಿದ್ದರು. ಅದರಲ್ಲಿ ಮಹಾಲಕ್ಷ್ಮಿ, ಸುಮಲತಾ ಹಾಗೂ ಸುಮಯ್ಯ ಅನ್ನೋರಿಗೆ ಇಲಿ ಜ್ವರದ ಸ್ಕ್ರೀನಿಂಗ್ ಮಾಡ್ತಾ ನಮಗೆ ಅವ್ರು ಪಾಸಿಟಿವ್ ಇದ್ದಾರೆ ಅಂತ ಗೊತ್ತಾಯಿತು. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅವರಿಗೆ ಇಲಿ ಜ್ವರಕ್ಕೆ ಚಿಕಿತ್ಸೆ ನೀಡಿ ಅವರು ಸಂಪೂರ್ಣ, ಈಗ ಮಹಾಲಕ್ಷ್ಮಿ ಹಾಗೂ ಸುಮಲತಾ ಸಂಪೂರ್ಣ ಗುಣಮುಖರಾಗಿ ಮನೆಗೆ ತಳ್ಳಿದ್ದಾರೆ. ಸುಮಯ್ಯ ಮಾತ್ರ ಬೇರೆ ಸ್ವಲ್ಪ ಅವರಿಗೆ ತೊಂದರೆ ಇತ್ತು, ಗಂಭೀರ ಸ್ಥಿತಿಯಲ್ಲಿ ಬಂದಿದ್ದರು. ಅವರು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಚಿಕಿತ್ಸೆ ನಂತರ ಅವರನ್ನು ಇನ್ನೂ 1 ವಾರಗಳ ನಂತರ ಮನೆಗೆ ಕಳಿಸ್ಕೊಡ್ತೀವಿ. ಅಂದರೆ ಸರ್, ಅವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 15 ದಿನದಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಏನಿದೆ, ಇದರ ಪರಿಣಾಮವಾಗಿ ಬಾಣಂತಿಯರನ್ನ ಬಲಿಪಡಲಾಗಿದೆ ಅಂತ ವಿಪಕ್ಷಗಳು ಮುಗಿಬಿದ್ದಿವೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿಯಿಂದ ತಂಡದಿಂದ ತನಿಖೆ ಆಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯ ಇಲ್ಲ ಅಂತ ಈಗಾಗಲೇ ಪ್ರಾಥಮಿಕ ವರದಿಯನ್ನು ಕೊಟ್ಟಾಗಿದೆ. ಐವಿ ರಿಂಗರ್ ಲ್ಯಾಕ್ಟೆಟ್ ದ್ರಾವಣದಿಂದ ಸಮಸ್ಯೆನಾ? ಹಾಗಾದ್ರೆ ಔಷಧಿ ಸಮಸ್ಯೆ ಇದ್ರೆ ಕಂಪನಿಯನ್ನೇ ಬ್ಲಾಕ್ ಲಿಸ್ಟ್ಗೆ ಸೇರಿಸೋ ಚಿಂತನೆಯೂ ಕೂಡ ಮಗದೊಂದು ಕಡೆಯಲ್ಲಿ ಆಗ್ತಾ ಇದೆ. ಈ ಹಿಂದೆ ಕೂಡ ಒಮ್ಮೆ ಈ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಅವರು ವಾಪಸ್ ಬಂದಿದ್ರು. ಮತ್ತೆ ಇವರು ಪೂರೈಕೆಯನ್ನ ಮಾಡ್ಕೊಂಡಿದ್ರು ಆ ಗ್ಲೂಕೋಸನ್ನ. ಈಗ ಮತ್ತೆ ಅದರ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಈ ಥರ ಬಾಣಂತಿಯರು ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಪ್ರೊಸೀಜರ್ ಮಾಡ್ತಾ ಇರುವಾಗ ಅಂತ ತಕ್ಷಣ ನಾವು ಒಂದು 3rd ಪಾರ್ಟಿ ಟೀಮನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ತನಿಖೆ ನಡೆಸಿದ್ದೀವಿ. ತನಿಖೆ ಪ್ರಾಥಮಿಕ ವರದಿ ಬಂದಿದೆ. ಇನ್ನೂ ಒಂದು ಹೆಚ್ಚಿನ ಅದರ ಮೇಲೆ ವಿಚಾರಗಳು ಏನು ನಮಗೆ ಮಾಹಿತಿ ಬರಬೇಕಾಯಿತು, ಅದು ಇನ್ನೂ ಅಂಡರ್ ತನಿಖೆಯಲ್ಲಿದೆ. ಈ ಮಧ್ಯದಲ್ಲಿ ಪ್ರಾಥಮಿಕವಾಗಿ ನಮಗೆ ಯಾವುದೂ ಕೂಡ ಏನು ಸಮಸ್ಯೆಗಳು ಅಂತ ಕಂಡು ಬಂದಿದೆಯೋ ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಕೆಲವೊಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ರಾಜೀವ್ ಗಾಂಧಿ ವಿವಿಯ ವೈದ್ಯರ ತಂಡ ಈಗಾಗಲೇ ತನಿಖೆಯನ್ನು ನಡೆಸುವ ಮೂಲಕವಾಗಿ ವೈದ್ಯರ ನಿರ್ಲಕ್ಷ್ಯ ಇಲ್ಲ, ವೈದ್ಯರಿಂದ ಆಗಿರುವ ಲೋಪ ಅಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮತ್ತೊಂದು ಯಾವ ಆಯಾಮದ ಮೂಲಕವಾಗಿ ಈ ತನಿಖೆ ಮುಂದುವರಿತಾ ಇದೆ? ದಿವ್ಯಾ, ಈಗ ಹಲವು ಆಯಾಮಗಳನ್ನು ಇಟ್ಕೊಂಡು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ವೈದ್ಯರ ತಂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಮೊದಲ ಆಯಾಮ ಅಂತಂದರೆ ಇವರು ಕೋಮಾರ್ಬಿಡ್ ಆಗಿದ್ರ, ಅಂದರೆ ಈ ಒಂದು ಸತ್ತಂಥ 5 ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೇರೆ ಕಾಯಿಲೆಗಳಿದ್ರು ಕೂಡ ಅದು ಮಾರಣಾಂತಿಕ ಕಾಯಿಲೆಯ ಮಟ್ಟಕ್ಕೆ ಇದ್ದಂಥ ಕಾಯಿಲೆಗಳ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಅಂತಂದರೆ ಈಗಾಗಲೇ ದ್ರಾವಣದ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಆ ದ್ರಾವಣವನ್ನು ಈಗ ಅನಾರೋಬಿಕ್ ಟೆಸ್ಟ್ಗೆ ಒಳಪಡಿಸಿರುವಂಥದ್ದು. ಅನಾರೋಬಿಕ್ ಟೆಸ್ಟ್ಗೆ ಒಳಪಡಿಸಿ ಅದರ ಗುಣಮಟ್ಟ ಹೇಗಿದೆ, ಅದು ಸರಿ ಇದೆಯಾ ಇಲ್ವಾ ಏನು ಅಂತೇಳಿ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಒಂದು ರಿಪೋರ್ಟ್ ಈಗ ಬರುತ್ತೆ. ಅದಲ್ಲದೇ ಈಗ ಕೋಮಾರ್ಬಿಡು ಜೊತೆಗೆ ದ್ರಾವಣ
ಟೆಸ್ಟ್ ಮಾಡುವಂಥದ್ದು, ಅದನ್ನು ಹೊರತುಪಡಿಸಿ ಕೂಡ ವೈದ್ಯರ ನಿರ್ಲಕ್ಷ್ಯ ಏನಾದರೂ ಮತ್ತೆ ಇದೆಯಾ ಅಂತೇಳಿ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆನೂ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ಪ್ರಾಥಮಿಕ ವರದಿಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಸಂಪೂರ್ಣ ವರದಿಯನ್ನು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಈ ರೀತಿಯ ಪ್ರಕರಣ ಆಗಲಿಕ್ಕೆ ಅಂದರೆ ಅವರು ಅಡ್ಮಿಷನ್ ಆದ ದಿನದಿಂದನೂ ಕೂಡ ಇವರು ಮಾಡ್ಕೊಂಡಿರುವಂಥ ದಾಖಲಾತಿಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಕೊಟ್ಟಿರುವಂಥ ಚಿಕಿತ್ಸೆ ಮತ್ತು ಯಾವೆಲ್ಲ ಔಷಧಿಗಳನ್ನು ಅವರಿಗೆ ನೀಡಿದ್ರು ಆ ಔಷಧಿಗಳ ಮಾದರಿಗಳನ್ನು ಸಂಗ್ರಹ ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ತಾ ಇದ್ದಾರೆ. ಈ ಆಯಾಮಗಳಲ್ಲಿ ಟೆಸ್ಟ್ ಮಾಡಿಬಿಟ್ಟು ಯಾವುದರಲ್ಲಿ ಲೋಪ ಆಗಿದೆ, ಇದಕ್ಕೆ ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಒಂದು ವೇಳೆ ಔಷಧಿಯಲ್ಲಿ ಏನಾದರೂ ಲೋಪ ಆಗಿದ್ರೆ ಆ ಒಂದು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ವೈದ್ಯರ ನಿರ್ಲಕ್ಷ್ಯ ಇದ್ದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ರೋಗಿಗಳು ಏನಾದರೂ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅದೇನಾದರೂ ಅದೇನಾದರೂ ಸಾವಿಗೆ ಕಾರಣ ಆಯ್ತಾ ಅಂತೇಳಿ ಅದನ್ನು ಕೂಡ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತಾರೆ. ಮುಂದಿನ ವಾರದಲ್ಲಿ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮುಗಿದು ಸಚಿವರಿಗೆ, ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.